ವೀಕ್ಷಕರೆಲ್ಲರಿಗೂ ಗುರು ನೇರ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ವೈದಿಕ ಜ್ಯೋತಿಷ್ಯದಲ್ಲಿ ಗುರುವನ್ನು ಗುರು ಅಥವಾ ಬೃಹಸ್ಪತಿ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಅತ್ಯಂತ ಲಾಭದಾಯಕ ಮತ್ತು ದೈವಿಕ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಇದು ಬುದ್ಧಿವಂತಿಕೆ, ಉನ್ನತ ಜ್ಞಾನ, ಆಧ್ಯಾತ್ಮಿಕತೆ, ನೈತಿಕತೆ, ನಂಬಿಕೆ ಮತ್ತು ವಿಸ್ತರಣೆಯನ್ನು ಪ್ರತಿನಿಧಿಸುತ್ತದೆ. ಗುರುವು ಎಲ್ಲಾ ರೂಪಗಳಲ್ಲಿ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ: ಮಾನಸಿಕ, ಆಧ್ಯಾತ್ಮಿಕ, ಆರ್ಥಿಕ ಮತ್ತು ಭಾವನಾತ್ಮಕ, ಮತ್ತು ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಮಾರ್ಗದರ್ಶನ, ಆಶೀರ್ವಾದ ಮತ್ತು ದೈವಿಕ ರಕ್ಷಣೆಯನ್ನು ಎಲ್ಲಿ ಪಡೆಯುತ್ತಾನೆ ಎಂಬುದನ್ನು ತೋರಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವು ಶಿಕ್ಷಣ, ಶಿಕ್ಷಕರು, ಮಕ್ಕಳು, ಸಂಪತ್ತು, ಮದುವೆ, ಧರ್ಮ, ಅದೃಷ್ಟ, ಕಾನೂನು ಮತ್ತು ಧಾರ್ಮಿಕ ಅನ್ವೇಷಣೆಗಳನ್ನು ಸೂಚಿಸುತ್ತದೆ. ಜನ್ಮ ಕುಂಡಲಿಯಲ್ಲಿ ಬಲವಾದ ಮತ್ತು ಉತ್ತಮ ಸ್ಥಾನದಲ್ಲಿರುವ ಗುರುವು ಸ್ಥಳೀಯರಿಗೆ ಆಶಾವಾದ, ಔದಾರ್ಯ, ನೈತಿಕ ಮೌಲ್ಯಗಳು ಮತ್ತು ನೀತಿವಂತ ಮಾರ್ಗಗಳ ಮೂಲಕ ಗಳಿಸಿದ ಯಶಸ್ಸನ್ನು ನೀಡುತ್ತದೆ. ಅಂತಹ ವ್ಯಕ್ತಿಗಳು ಹೆಚ್ಚಾಗಿ ಗೌರವವನ್ನು ಗಳಿಸುತ್ತಾರೆ, ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಸ್ವಾಭಾವಿಕವಾಗಿ ಸಮೃದ್ಧಿಯನ್ನು ಆಕರ್ಷಿಸುತ್ತಾರೆ. ಮತ್ತೊಂದೆಡೆ, ದುರ್ಬಲ ಅಥವಾ ಪೀಡಿತ ಗುರು ಗ್ರಹವು ಕಳಪೆ ತೀರ್ಪು, ಶಿಸ್ತಿನ ಕೊರತೆ, ಸುಳ್ಳು ನಂಬಿಕೆಗಳು, ಆರ್ಥಿಕ ಅಸ್ಥಿರತೆ, ಮದುವೆ ಅಥವಾ ಹೆರಿಗೆಯಲ್ಲಿ ವಿಳಂಬ ಮತ್ತು ಅತಿಯಾದ ಭೋಗಕ್ಕೆ ಕಾರಣವಾಗಬಹುದು. ಇದು ಜ್ಞಾನದ ದುರುಪಯೋಗ ಅಥವಾ ಕುರುಡು ನಂಬಿಕೆಯನ್ನು ಸಹ ಸೂಚಿಸುತ್ತದೆ. ಮಂತ್ರಗಳು, ದಾನ, ಗುರುಸೇವೆ, ಹಳದಿ ಬಣ್ಣವನ್ನು ಧರಿಸುವುದು ಮತ್ತು ನೈತಿಕ ನಡವಳಿಕೆಯನ್ನು ಗಮನಿಸುವುದು ಮುಂತಾದ ಪರಿಹಾರಗಳನ್ನು ಸಾಂಪ್ರದಾಯಿಕವಾಗಿ ಶಿಫಾರಸು ಮಾಡಲಾಗುತ್ತದೆ. ಮಿಥುನ ರಾಶಿಯಲ್ಲಿ ಗುರು ನೇರವು ಬೌದ್ಧಿಕ ಬೆಳವಣಿಗೆ, ಬೋಧನೆ, ಬರವಣಿಗೆ, ಮಾರ್ಕೆಟಿಂಗ್, ಸಾರ್ವಜನಿಕ ಭಾಷಣ ಮತ್ತು ಡಿಜಿಟಲ್ ವೇದಿಕೆಗಳನ್ನು ಬೆಂಬಲಿಸುತ್ತದೆ. ಜನರು ಜ್ಞಾನವನ್ನು ಹಂಚಿಕೊಳ್ಳಲು, ಕೋರ್ಸ್ಗಳನ್ನು ಪ್ರಾರಂಭಿಸಲು, ಸ್ಥಗಿತಗೊಂಡ ಯೋಜನೆಗಳನ್ನು ಪುನರುಜ್ಜೀವನಗೊಳಿಸಲು ಅಥವಾ ಪ್ರಮುಖ ಸಂಪರ್ಕಗಳೊಂದಿಗೆ ಮರುಸಂಪರ್ಕಿಸಲು ಪ್ರೇರಿತರಾಗಬಹುದು. ಮಿಥುನ ರಾಶಿಯಲ್ಲಿ ಗುರು ನೇರವು ಕುತೂಹಲ ಮತ್ತು ಹೊಸ ದೃಷ್ಟಿಕೋನಗಳಿಗೆ ಮುಕ್ತತೆಯನ್ನು ಹೆಚ್ಚಿಸುತ್ತದೆ, ಸ್ಮಾರ್ಟ್ ಸಂಭಾಷಣೆಗಳು ಮತ್ತು ತಾರ್ಕಿಕ ಚಿಂತನೆಯನ್ನು ಪ್ರೋತ್ಸಾಹಿಸುತ್ತದೆ. ಆದಾಗ್ಯೂ ಮಿಥುನ ರಾಶಿಯು ಉಭಯ ರಾಶಿಯಾಗಿರುವುದರಿಂದ ಒಬ್ಬರು ಶಕ್ತಿಯನ್ನು ಅತಿಯಾಗಿ ಹರಡುವುದನ್ನು ಅಥವಾ ಬಾಹ್ಯ ಜ್ಞಾನದಲ್ಲಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಬೇಕು. ನಿಜವಾದ ಪ್ರಯೋಜನಗಳು ಕೇಂದ್ರೀಕೃತ ಕಲಿಕೆ ಮತ್ತು ನೈತಿಕ ಸಂವಹನದಿಂದ ಬರುತ್ತವೆ. ಒಟ್ಟಾರೆಯಾಗಿ ಈ ಸಂಚಾರವು ಆಲೋಚನೆಗಳನ್ನು ಕ್ರಿಯೆಯಾಗಿ ಮತ್ತು ಬುದ್ಧಿವಂತಿಕೆಯನ್ನು ಪದಗಳಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ. ಇದು ಬುದ್ಧಿಶಕ್ತಿ ಮತ್ತು ಅಭಿವ್ಯಕ್ತಿಯ ಮೂಲಕ ಬೆಳವಣಿಗೆಗೆ ಪ್ರಬಲ ಅವಧಿಯಾಗಿದೆ. ಮಿಥುನ ರಾಶಿಯಲ್ಲಿ ಗುರು ನೇರ ಸಂಚಾರ ವರ್ಷ 2026ರ ಮಾರ್ಚ್ ತಿಂಗಳಿನ 11ನೇ ತಾರೀಕಿನ ದಿನ ಬೆಳಿಗ್ಗೆ 6:17 ಗುರು ಗ್ರಹವು ತನ್ನ ಹಿಮ್ಮುಖ ಸಂಚಾರದಿಂದ ಹೊರಬಂದು ನೇರ ಸಂಚಾರವನ್ನು ಆರಂಭಿಸಲಿದೆ. ಇದೇ ಡಿಸೆಂಬರ್ ತಿಂಗಳಿನ 13ನೇ ತಾರೀಕಿನವರೆಗೆ ಗುರು ಗ್ರಹವು ತನ್ನ ಈ ನೇರ ಸಂಚಾರವನ್ನು ಮುಂದುವರಿಸುವುದು. ನಂತರ ಗುರುಗ್ರಹವು ತನ್ನ ಹಿಮ್ಮುಖ ಸಂಚಾರವನ್ನು ಮಾಡುವುದು. ಹಾಗಾದರೆ ಬನ್ನಿ, ಇಲ್ಲಿ ಗುರು ಮಿಥುನ ರಾಶಿಯಲ್ಲಿ ಈ ನೇರ ಸಂಚಾರ ಇಲ್ಲಿ ಪ್ರತ್ಯೇಕವಾಗಿ ಕನ್ಯಾ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ, ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ. ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ವೀಕ್ಷಕರೇ, ನಿಮ್ಮ 4ನೇ ಮತ್ತು 7ನೇ ಮನೆಗಳ ಅಧಿಪತಿಯಾಗಿ ಗುರುವು ನಿಮ್ಮ 10ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದರ ಪರಿಣಾಮವಾಗಿ ನೀವು ಸ್ವಲ್ಪ ಕಡಿಮೆ ಆರಾಮದಾಯಕವಾಗಬಹುದು. ಆದರೆ ನೀವು ಬಹುಶಃ ನಿಮ್ಮ ಸಂಬಂಧಗಳು ಮತ್ತು ವೃತ್ತಿಯ ಮೇಲೆ ಹೆಚ್ಚು ಗಮನಹರಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮ ವೃತ್ತಿ ಜೀವನದ ವಿಷಯದಲ್ಲಿ ನಿಮಗೆ ಅನುಕೂಲಕರವಾದ ಉದ್ಯೋಗ ಪರಿವರ್ತನೆ ಇರಬಹುದು. ಅದು ಸಾಕಷ್ಟು ಸರಾಗವಾಗಿ ನಡೆಯಬೇಕು. ವ್ಯಾಪಾರ ಮಾಲೀಕರಿಗೆ ಈ ಸಮಯದ ಚೌಕಟ್ಟು ಹೆಚ್ಚಿನ ಆದಾಯಕ್ಕೆ ಗಣನೀಯ ಅವಕಾಶಗಳನ್ನು ನೀಡಬಹುದು. ಇದು ನಿಮಗೆ ಗಮನಾರ್ಹ ಸಾಧನೆಗಳನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಹಣದ ವಿಷಯದಲ್ಲಿ ಈ ಅವಧಿಯಲ್ಲಿ ನೀವು ಆದಾಯದಲ್ಲಿ ಏರಿಕೆಯನ್ನು ಕಾಣುವಿರಿ. ಇದು ಹೆಚ್ಚಾಗಿ ಅದೃಷ್ಟದಿಂದ ಉಂಟಾಗುತ್ತದೆ. ಮಿಥುನ ರಾಶಿಯಲ್ಲಿ ಗುರುವಿನ ನೇರ ಪ್ರಸಾರದ ಸಮಯದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ನಿಮ್ಮ ವೈಯಕ್ತಿಕ ಸಂಬಂಧವು ಬಲಗೊಳ್ಳುವ ನಿರೀಕ್ಷೆಯಿದೆ. ಇದು ಪ್ರಾಮಾಣಿಕತೆ ಮತ್ತು ಪರಸ್ಪರ ತಿಳುವಳಿಕೆಯಿಂದ ನಿರೂಪಿಸಲ್ಪಟ್ಟಿದೆ. ಈ ಸಮಯದಲ್ಲಿ ನಿಮ್ಮ ಬಲವಾದ ರೋಗನಿರೋಧಕ ಶಕ್ತಿ ಮತ್ತು ಸಾಮಾನ್ಯ ಉತ್ಸಾಹದಿಂದಾಗಿ ನೀವು ಉತ್ತಮ ಆರೋಗ್ಯದಿಂದಿರಬೇಕು. ಇನ್ನು ಕೊನೆಯದಾಗಿ, ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ವೀಕ್ಷಕರೇ, ಇದಾಗಿತ್ತು ಕನ್ಯಾ ರಾಶಿಯ ಜಾತಕದವರ ಗುರು ನೇರ ಸಂಚಾರ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ. ಜೈ ಶ್ರೀರಾಮ್. ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.